ಹಾಯ್, ನಾನು ಏನು ಮಾಡ್ತಿದ್ದೀನಿ ಗೊತ್ತಾಯ್ತಾ? ಏನಿಲ್ಲ, ಸಿಂಪಲ್ ದಮ್ ರೋಟ್ ಅಥವಾ ಕಾಶಿ ಹಲ್ವಾ ಅಂತಾರಲ್ವ ಅದು. ಇದನ್ನು ಮಾಡೋದು ತುಂಬಾ ಈಸಿ. ಏನಪ್ಪ ಅಂದರೆ ಮೇಯ್ನಾಗಿ ಬೂದುಗುಂಬಳಕಾಯಿ ತೊಗೊಂಡು ಬೂದುಗುಂಬಳಕಾಯಿದು ಸಿಪ್ಪೆ ತೆಕ್ಕೊಂಡು ಪೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತಂದಿದ್ದೆ. ಅದು ಸಿಪ್ಪೆ ತೆಕ್ಕೊಂಡು ಅದರ ಈ ಥರ ತುರಿದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀರಿರುತ್ತೆ. ಇದು ನೀರು ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡ್ಬೋದು, ಬಟ್ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಅದರದ್ದು ರಸನ ಹಿಂಡಿ ತೆಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ರಸ ಬರುತ್ತೆ ಅಂದರೆ ಅಷ್ಟು ರಸ ಬರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಕೈಯಲ್ಲಿ ಹಿಂಡ್ಕೊಂಬಿಡಿ. ಸೊ ಈ ಥರ ರಸ ತೆಗೆದಿಟ್ಕೊಂಬಿಡಿ ಫಸ್ಟು. ನೋಡಿ ಎಷ್ಟು ರಸ ಬಂತು ಇಷ್ಟು ತುರಿದಿರೋ ಬೂದುಗುಂಬಳಕಾಯಲ್ಲಿ. ಸೊ ಇದು ಈ ಕಡೆ ಆಯಿತು. ಈಗ ಶುರು ಮಾಡಿಬಿಡೋಣ ಮಾಡೋಕ್ಕೆ. ಸೊ ಫಸ್ಟು ಒಂದು ಬಾಣಲೆ ತೊಗೊಂಡು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಹಾಕಬೇಕಲ್ಲ ಲಾಸ್ಟಲ್ಲಿ, ಅದನ್ನು ಫಸ್ಟು ಹುರಿದಿಟ್ಕೊಂಬಿಟ್ಟು ತೆಗೆದಿಟ್ಕೊಂಬಿಟ್ಟಿದ್ದೀನಿ ನಾನು. ಈಗ ನೆಕ್ಸ್ಟ್ ಬಾಣಲಿ ಮಾಡೋಕ್ಕೆ ಶುರು ಮಾಡೋಣ. 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾವು ತುರಿದು ಹಿಂಡ್ಕೊಂಡಿದ್ವಲ್ಲ ಬೂದುಗುಂಬಳಕಾಯಿ ತುರಿ, ಅದನ್ನು ಹುರ್ಕೊಳ್ಳೋಣ ಸಣ್ಣುರಿಲೇ. ಅದನ್ನು ಒಂದು 5 ನಿಮಿಷ ಸಣ್ಣುರಿಲಿ ಹುರ್ಕೊಳ್ಳಿ. ಅದೊಂದು ಸ್ವಲ್ಪ ಬೆಂದಂಗಾಗುತ್ತೆ. ಆಮೇಲೆ ಶುಗರ್ ಹಾಕಿ, ಸಕ್ಕರೆ ಹಾಕಿ ಅದನ್ನು ಮತ್ತೆ ಹುರ್ಕೊಳ್ಳಿ. ಅದು ಸಕ್ಕರೆ ಚೆನ್ನಾಗಿ ನೀವು ಕೈಯಾಡ್ತಾ ಇರಬೇಕು, ಬಟ್ ಚೆನ್ನಾಗಿ ನೀರು ಬಿಡುತ್ತೆ. ಮೇಯ್ನಾಗಿ ಏನು ಗೊತ್ತಾ, ಈ ಸ್ವೀಟ್ ಮಾಡೋಕೆ ಸ್ವಲ್ಪ ಪೇಷನ್ಸ್ ಇರಬೇಕು. ಸ್ವಲ್ಪ ನೀಟಾಗಿ ಸಣ್ಣುರಿಲಿ ಹುರಿಬೇಕು ಅಷ್ಟೇ. ನಿಧಾನಕ್ಕೆ ಹುರಿದು ಸಣ್ಣುರಿಲೇ ಕೈಯಾಡ್ತಾ ಇರಬೇಕು. ನಾನು ಇದಕ್ಕೆ ಕಲರ್ಗೆ ಸ್ವಲ್ಪ ಕೇಸರಿ ಹಾಕಿದ್ದೀನಿ. ಮತ್ತು ಆ ಕೇಸರಿ ಕೆಲವರು ಆ್ಯಕ್ಚುಲಿ ಫುಡ್ ಕಲರ್ಸ್ ಯೂಸ್ ಮಾಡ್ತಾರೆ. ನಾನು ಯಾವುದು ಬೇರೆ ಫುಡ್ ಕಲರ್ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ಬರೀ ಕೇಸರಿ 1-2 ದಳ ಹಾಕಿದ್ದೀನಿ. ಒಂದು ಚಿಟಕಿಯಷ್ಟು ಅರಿಶಿನ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ ನಾನು. ಸೊ ಸಣ್ಣುರಿಲೇ ನೋಡಿ ಹೆಂಗೆ ನೀರು ಬಿಡ್ತಾ ಇದೆ ಮತ್ತೆ ಅದು. ಸೊ ಇದೇ ಥರ ಸಿಮ್ಮರಲ್ಲೇ ಬೇಯಿಸ್ತಾ ಇದ್ದರೆ ಅದು ಸ್ವಲ್ಪ ಶುಗರ್ನ ಹೀರ್ಕೊಂಡು ಹಾಗೆ ಬೇಯ್ತಾ ಇರುತ್ತೆ ಸಣ್ಣಗೆ. ಸೊ ಇದು ಹುರಿತಾ ಆಗ್ತಾಯಿದೆ. ನಾನು ಇದನ್ನು ಒಂದು 10 ಮಿನಿಟ್ಸ್ ಇದೇ ಥರ ಸಣ್ಣುರಿಲಿ ಬೇಯಿಸಿ, ನಾನು ಇನ್ನೊಂದೇನೆಂದರೆ ಇದು ಹಾಕೋಕ್ಕೆ ಸಪ್ಪೆ ಕೋವ ತಂದಿಟ್ಕೊಂಡಿದ್ದೆ. ಸಪ್ಪೆ ಕೋವನ ಅದನ್ನು ತುರಿದುಬಿಟ್ಟು ಅದನ್ನು ಇನ್ನೇನು ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಮೇಲೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಇದು ಆಗ್ತಾಯಿದೆ ಅನ್ನೋವಾಗ ನೋಡಿ ಒಂದು ಸ್ಪೂನ್ ಮತ್ತೆ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿದ್ನಲ್ಲ ಅದು ಹಾಕಿದ್ದೀನಿ. ಮತ್ತು ತುರಿದಿಟ್ಕೊಂಡಿದ್ದು ಕೋವಾನು ಹಾಕಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಮತ್ತು ಸಣ್ಣೂರಿಲಿ 1 ನಿಮಿಷ 2 ನಿಮಿಷ ಬಿಡಿ, ಅಷ್ಟೇ ರೆಡಿ ಆಗೋಯ್ತು ತಿನ್ನೋಕ್ಕೆ. ಸೊ ಇದನ್ನು ಬಿಸಿ ಬಿಸಿಯಾಗೂ ತಿನ್ಬೋದು, ಆರಿನೂ ತಿನ್ಬೋದು. ಬಟ್ ಆ್ಯಕ್ಚುಲಿ ಆದಮೇಲೆ 2-3 ಅವರ್ಸ್ ಬಿಟ್ಟು ತಿಂದರೆ ಸಖತ್ ಟೇಸ್ಟಿ ಇರುತ್ತೆ. ಮಾರನೇ ದಿವಸಕ್ಕೆ ಇನ್ನೂ ರುಚಿ ಇರುತ್ತೆ. ಸೊ ನೀವು ಇದೇ ಥರ ರುಚಿಯಾಗಿರೋ ದಮ್ ರೋಟ್ ಅಥವಾ ಕಾಶಿ ಹಲ್ವಾ ಮಾಡಿ ನೋಡಿ ಹೆಂಗಿತ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.